ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಇವತ್ತು ನಾವು ಎಲ್ಲಿಗೆ ಹೊಂಟಿವಪ್ಪ ಅಂದ್ರೆ, ಇವತ್ತು ನಾವು ಅಗ್ರಿ ಬೊಮ್ಮನಹಳ್ಳಿ ಊರಿಗೆ ಹೊಂಟಿವಿ. ಅಲ್ಲಿ ನಮ್ಮ ದೋಸ್ತನ ತಂಗಿ ಮದುವೆ ಐತಿ, ಹೊಂಟಿವಿ. ನಮ್ಮ ಸಿಂಹ ಗಾಡಿ ಹೊಡ್ಕೊಂಡೈತಿ. ನಾವು ನಮ್ಮ ಹೊರಗೆ ಆತನ ಸಿಂಹ ಅಂತೀವಿ. ಸಿಂಹದ ಸ್ಮೆಲ್ ಹೊಡ್ಕೊಂತಾನೆ. ಅವನು ಗಾಳಿ ಮಾತ್ರ ಭಯಂಕರ ಇತ್ತು. ಗಾಳಿಗೆ ಏನೇನೇ ಹರಡ್ಯಾಕಂತ ಬಿಟ್ಟಿತ್ತು ಅವನು. ಫುಲ್ ಕೂಲ್ದ ಮಾತ್ರ ನಾಟಕ ಬಂದ್ರವಲ್ಲ, ಕೂಲ್ದ ಬರೀ ಹಾರಾಡಕಂತ ಬಿಟ್ಟಿದ್ವು. ನಾನಂತರ ಫಸ್ಟ್ ಟೈಮ್ ಒಂದು ಮದುವೆಗೆ ಬೈಕ್ ತೊಗೊಂಡ್ರದು. ಉಳ್ಕಿದ ದಿನ ಎಲ್ಲ ಹೋಗಿನ ಮದುವೆಗೆ, ಆದ್ರೆ ಬರೀ ಲಾರ್ಯಾಗ, ಟೆಂಪೋದಾಗ, ಯಾವ ಬುಲಾರ್ನಾಗ ಹೋಗೀನಿ. ಆದ್ರೆ ಫಸ್ಟ್ ಟೈಮ್ ಬೈಕ್ನಾಗ ಒಂದು ಮದುವೆ ಹೊಂಟೀನಿ. ಆದ್ರೆ ಅಗ್ರಿ ಬೊಮ್ಮನಹಳ್ಳಿ ಭಾಳ ದೂರ ಐತಿ ಅಂತಾರೆ, ಏನಿದೆ ಅಂತ ಗೊತ್ತಿಲ್ಲ. ನಾವಂದ್ರೆ ನಮ್ಮೂರು ಬುಟ್ಟು ಅಂತ ಬಂದೀವಿ. ನಮ್ಮೂರು ಬುಟ್ಟು ಅಂತ ಬಂದೀವಿ. ಕೊಪ್ಪಳದಾಗ ಇದೀವಿ. ಆದ್ರೆ ಗಾಳಿ ಇರೋ ಹೊಡ್ತಕ್ಕೆ ವೀಡಿಯೋ ಮಾಡೋಕೆ ಬೇಸರ ಇರುತ್ತೆ. ಆ ಪರಿ ಗಾಳಿ ಐತಿ. ಅವು ಚಂದ ಬಾಚಿಗೆ ಮೈದ್ನಿ, ಖರಾಬ್ ತಕ ಮೈದ್ನಿ. ಆ ಪರಿ ಗಾಳಿ ಐತಿ. ಕೂದ್ ನೋಡ್ರಿ, ಕೂದ್ ಹೆಂಗೆ ಕುಂತಾವೆ, ಎತ್ತಬೇಕಾದಾಗ ಮಕ್ಕಂಬಿಟ್ಟವು. ಮದ್ದಾಗ ಕೂಲ್ದ ಅಡಿಪ್ ಎತ್ತೀವಿ ಇರ್ತಾವೆ. ಈ ಗಾಳಿಗೆ ಮತ್ತಿಟ್ಟು ಅಡಿಪ್ ಎತ್ತೀವಿ. ಕೂಲ್ದ ನಾವು ಒಂದ ಕಡೆ ಮಕ್ಕಂಬಿಡತ್ತೀವಿ. ನೋಡಿ ಫ್ರೆಂಡ್ಸ್, ಇದು ನಮ್ಮ ಸಿಂಹ ಕೆಲಸ ಮಾಡೋದು ಇಲ್ಲೇ. ಇದು ಕಾರ್ ಶೋರೂಮ್ ಅಂತ, ಇಲ್ಲೇ ಕೆಲಸ ಮಾಡ್ದಾನೆ. ಇಲ್ಲಿ ಒಂದು ಸ್ವಲ್ಪ ಬೈಕಿಗೆ ಏರ್ ಹಿಡ್ಕೊಳಕ್ಕೆ ಬಂದೀವಿ, ಬೈಕಿಗೆ ಏರ್ ಹಾಕಕ್ಕೆ ಬಂದೀವಿ. ನಾನು ನೋಡಿಲ್ಲ ಹೆಂಗೈತೆ ಶೋರೂಮ್ ಅದು. ಫಸ್ಟ್ ಟೈಮ್ ಕಾರ್ ಶೋರೂಮಿಗೆ ಬಂದೀನಿ. ನೋಡಂಬರಿ ಅಂತ ಬಂದ್ವಿ. ಏರ್ ಹಾಕ್ಯಂಡು ಅಂತೇಳಿ ಅಂತಂದೇಳಿ ನಮ್ಮ ಗಾಡಿ ತಗೋತಂದ. ನೀನು ಶೋರೂಮ್ ನೋಡಿಲ್ಲಲ್ಲ, ಹಂಗೆ ತೋರಿಸ್ಬಾ ಅಂತ ಕರ್ಕೊಂಬಂದ ನಮ್ಮ ಸಿಂಹ. ನೋಡ್ರಪ್ಪ ಹೆಂಗೆ ಶೋರೂಮ್. ನೀರು ಕುಡಿಯಂಗಂತ ಬಂದ್ವಿ. ನೀರು ಕುಡಿದು ಮತ್ತೆ ಆತಾಗ ಅಡ್ಡಾಡಿ ಶೋರೂಮ್ ಅಂತ ನೋಡಿದ್ವಿ. ನಾನು ಅಂದ್ಕೊಂಡಿದ್ದೆ, ಶೋರೂಮ್ ಅಂದ್ರೆ ಕಾರ್ ಶೋರೂಮ್ ಐತೆ, ಸಣ್ಣದಿರ್ತ ಬಿಡು ಅಂತ ನಾನು ಮಾಡಿದೆ. ದೊಡ್ಡದಾಯ್ತು, ನಾನು ಕಡೆಗೆ ದೊಡ್ಡದಾಯ್ತು ಬಿಡೋರು. ನಾನು ಕೇಳಿದೆ, ಎಲ್ಲೋ ದೊಡ್ಡದೈತಿ ಅಂದ. ಆದ್ರೆ ಅಡ್ಲಾದ್ರೆ ಚಲೋ ಐತಿ, ಒಂದು ಲೆಕ್ಕ ಸೈಗೈತಿ ಅಂತೆಲ್ಲ. ಶೋರೂಮ್ಗೆ ನೋಡಿದ್ದಾತ, ಮತ್ತು ಗಾಳಿ ಹಿಡ್ಸ್ಕೊಂಡಿದ್ದಾತ. ವಾಂಡೆ ನಾವು ಆತ ಹೆಲ್ಮೆಟ್ ಹಾಕ್ಯಂತಪ್ಪ, ನೀ ಚಸ್ಮಾ ಹಾಕ್ಯಂದ. ಚಸ್ಮಾ ಹಾಕ್ಯಂಡೆ. ಚಸ್ಮಾ ಹಾಕ್ಯಣದಕ್ಕೆ ಗಾಳಿ ಇರೋದಕ್ಕೆ ಒಂದ್ಕೊಂದು ಸಂಬಂಧ ಇಲ್ಲ. ಆ ಪರಿ ಆಗ್ಬಿಡೈತಿ. ಈ ಕೂದಕ್ಕೆ ಸಲ ಏನು ಮಾಡುವ ಅನ್ನಂಗೆ ಆಗ್ಬಿಡುತ್ತೆ. ಚಸ್ಮಾ ನೋಡ್ರೆ ನಾಟಕ ನಿಂದ್ರವಲ್ಲ, ಆ ಪರಿ ಕೆಲಸ ಆಗವಲ್ಲ ಗಾಳಿಗೆ, ಚಸ್ಮಕ್ಕೆ. ಗಾಳಿ ನೋಡ್ರೆ ಮಕ್ಕಕ್ಕೆ ರಪ್ಪ ಆಗಾಬಿಡ್ತೈತಿ. ಏನು ಮಾಡ್ಕೊಳಲ್ಲ ಗೊತ್ತಾಗಲ್ಲ. ಆದರೆ ಏನು ಮಾಡ್ಕೊಂಡು, ಗಾಡಿ ಅಲ್ಲ ಅನ್ನಂಗಿಲ್ಲ, ಬಿಡಂಗಿಲ್ಲ, ಸುಮ್ಮನೆ ಹೋಗ್ಬಿಡೋದು. ಅದಕ್ಕೆ ನಮ್ಮ ಸಿಂಹ ಹೆಲ್ಮೆಟ್ ಹಾಕ್ಯಂಡ, ಚಸ್ಮಾ ಚಸ್ಮಾ ಹಾಕ್ಯಂತ ಕೊಟ್ಟ. ಗಾಳಿ ಇತ್ತು, ಅವನು ಗಾಳಿಗೆ ಕಣ್ಣಾಗ ನೀರು ಬಂದುಬಿಡ್ತಾವೆ. ಪಾಪರಿ ಸೀದಾ ಗಾಳಿ ಬಂದು ಕಣ್ಣಾಗ ಬಂದು ರಪ್ಪ ಅಂತ ಬಿಡ್ತೈತಿ. ಅಲ್ಲ ಹಿಂಗೈತಿ ರೋಡ್ ಸೈಡ್ ಗಿಡ ಹಾಕಾಗಲ್ಲ ನಮ್ಮ ಕಡೆ. ನಮ್ಮ ಕಡೆ ಬರೀ ಜಾಲಿ, ನುಸ್ತಾ ಜಾಲಿ ಅಪ್ಪ. ಅವನು ಜಾಲಿ ಅಂತಿರ್ತೇವೆ. ನೋಡ್ರಪ್ಪ, ನಮ್ಮ ಸಿಮ್ಮಲ್ಲಿ ಒಂದು ದೇವಸ್ಥಾನ ಐತಿ, ಅಲ್ಲಿ ದರ್ಶನ ಮಾಡ್ಕೊಂಡು ಹೋಗಂಬ. ಅಮ್ಮನವ್ರ ದೇವಸ್ಥಾನ ಐತಿ, ದರ್ಶನ ಮಾಡ್ಕೊಂಡು ಹೋಗಂಬ. ನಾವು ಕಾಲಿಗೆ ತೊಗೊಂಡು ದರ್ಶನ ಮಾಡ್ಕೊಳಕ್ಕಂತ ಬಂದ್ವಿ. ಅಂತೂ ದರ್ಶನ ಮಾಡಿದ್ದ ಆಯ್ತು, ಎಲ್ಲ ಆಯ್ತು. ಮತ್ತು ಈಗ ನಮ್ಮ ಪಯಣ ನಾವು ಚಲೋ ಮಾಡ್ಕೊಂಡ್ವಿ. ನಾನ್ ಸ್ಟಾಪ್ ಪಯಣ ಆಗ್ಬಿಡ್ತೀವಿ ಇವತ್ತು. ಆದ್ರೆ ಬೈಕ್ನಾಗ ಒಂದು ಸ್ವಲ್ಪ ಲಾಂಗ್ ಹೋಗ್ಬೇಕಂದ್ರೆ ಏನೋ ಒಂಥರ ಕಾಟಿ ದಾರಿ ಚಲೋ ಇದ್ರೆ ನೈಸಾಗಿ ಹೋಗ್ಬಿಡುತ್ತೆ. ಹಿಂಗೈತೆ ಐತಲ್ಲ ದಾರಿ, ಹಿಂಗೈತೆ ನೈಸಾಗಿ ಹೋಗ್ಬಿಡುತ್ತೆ. ಆ ದಾರಿ ಕಚ್ಚರ್ ದಾರಿ ಏರ ತೆಗ್ಗು ಪಗ್ಗು ಇದ್ದು ಅಂದ್ರೆ ಗಾಡಿ ಹೊಡ್ಯಾಗ ಬೇಸ, ನಮ್ಮ ಹಿಂದೆ ಕುಂತಾಗ ಬೇಸ. ಡಕ್ಕಣಕ ಅಂತ ಕುಣ್ಕೊಂತ ಹೋಗ್ಬೇಕು. ನೋಡಿ ಯಾಗೈತೆ ಗುಡ್ಡ ಪಡ್ಡ ಗಿಡ ಪಡ ಇಂಥವೆಲ್ಲ ಊರು ಹೊರಗೆ ಇರ್ತಾವಪ್ಪ. ಊರಾಗ ಇರೋಲ್ಲ. ನಮ್ಮ ಕಡೆಗೆ ಬರೀ ನುಸ್ತಾ ಜಾಲಿ ನುಸ್ತಾವನು. ಮದರ್ಗ್ಯಾಂತ ಜರ್ನಿ ಮಾಡ್ಕೊಂತ ಸುರಂಗ ಮಾರ್ಗ ಬಂದಾಗ ಆತು ಬಂದ್ವಿ. ಈಗ ಗಾಳಿಗೆ ಚಸ್ಮಾ ಬಿಟ್ರೆ ಅದ ಅಳ್ಯಾಡ್ದು ಆ ಪರಿ ಚಸ್ಮಾ ಹಾಕೀನಿ ನಾನು. ನೋಡ್ರಿ ಬರೀ ಅಳ್ಯಾಡ್ದಾಯ್ತು ಗಾಳಿ ನೋಡ್ರೆ ಆ ಪರಿ ಐತಿ. ನಮ್ಮ ಸಿಂಹ ಗಾಡಿ ಹೊಡ್ಯಾದ್ರೆ ಎತ್ತಿದಕ್ಕೆ ಆ ಪರಿ ಫುಲ್ ಬೇಸರ. ಎಲ್ಲಿ ನೀಟ್ ಹೊಡಿ ಅಂತ ಕೊಡೋದಂತ ಮಾಡಿದ್ದು ನಾನು. ಯಾಕೆ ಹೊಡೆಯಲ್ಲ, ಹೋಗಮ್ಮ ತಾನ ಬರ್ದ ಇವನು ಹೋಗ್ಬೇಕಾರೆ ತಾನೇ ಹೊಡೆದ, ಬರ್ಬೇಕಾದ್ರೆ ತಾನೇ ಹೊಡೆದ. ಆದ್ರೆ ಹೊಡಿಲ್ಲ. ನೋಡಿ ಫ್ರೆಂಡ್ಸ್, ಅಂತ್ಯಂತ ಅಗ್ರಿ ಬೊಮ್ಮನಹಳ್ಳಿ ಊರಿಗೆ ಅಂತ ಬಂದ್ವಿ. ಈಗ
ಮೊದಲು ಕೆಲಸ ಮಾಡೋದು ಅಂದ್ರೆ ಅಲ್ಲಿ ಅಪ್ಪು ಸರ್ಕಲ್ ಇದೆ ಅಂತ, ನಮ್ಮ ದೇವ್ರ ಸರ್ಕಲ್ ಇದೆ ಅಂತ, ಅದು ನೋಡೋದು ಅಂದ ಬಾಕಿ ಅದು ನೋಡೇ ಬರೋದು ಇಲ್ಲಿ ಲಗ್ನಕ್ಕೆ. ನೋಡಿ ಫ್ರೆಂಡ್ಸ್, ನಮ್ಮ ದೇವ್ರ ಸರ್ಕಲ್ ನೋಡಿದ್ವಿ, ಅಪ್ಪುಪ್ಪ ಸರ್ಕಲ್ ನೋಡಿದ್ದು ಭಾಳ ಖುಷಿ ಆಯ್ತು. ನೋಡಿ ಫ್ರೆಂಡ್ಸ್, ಇದಾ ಸ್ಪಾಟ್, ನಾವು ಮದುವೆ ಸ್ಪಾಟ್ ಅಂತ ಇದೆ. ಅವ್ರ ಲಾರಿಯಾಗ ಬಂದಿದ್ರು ಹೇಳಿದ್ರು, ನಾವು ಈಗ ಬಂದ್ವಿ. ನಾವು ಬೇಸರ ಆಯ್ತು, ಕಲ್ಲಂಗಡಿ ತಿನ್ನಂಗಂತ ಬಂದಿದ್ವಿ. ಕಲ್ಲಂಗಡಿ ತಿಂದ ಆಯ್ತು. ನೋಡ್ರಪ್ಪ, ಗಿಫ್ಟ್ ಇದೆ, ಗಿಫ್ಟ್ ಕೊಟ್ಟಿದ್ದ ಆಯ್ತು, ಮತ್ತೆ ಇದಾಯ್ತು. ನಾನು ಹೇಳೋದಾಗ ಏನೋ ತಪ್ಪಿದ್ರೆ ನೀನು ಯೋಚಿಸಿದ್ ನನ್ನ ಮಕ್ಕಳು ಹೋಗ್ಬಿಡ್ಬೇಕಾರೆ. ಅಲ್ಲಿ ಎಲ್ಲ ಮದುವೆ ಮುಗಿಸಿಂದ ಸಾಮಾನು ಎತ್ತಿರೋದು, ಸಾಮಾನು ಎತ್ತಿಟ್ವಿ. ಸೂಪರ್ ಅಣ್ಣ, ಹಂಸಲೇಖ ಬರೆಯಲ್ಲ ಅಂತ ಮತ್ತೆ ಹೊಂಟಿವಪ್ಪ. ಬರೀ ಕೈ ಮುಟ್ಕೊಳದಾಗೈತೆ ಅವನು. ನಮ್ಮ ಸಿಮ್ ಹತ್ರ ತಗೊಂಡು ಸ್ವಲ್ಪ ಹೆಲ್ಮೆಟ್ ನೀಡ್ಕಾದ ಕೊಟ್ಟ, ಮುಂದೆ ಹಾಕ್ಯಂತ ಅಂದ. ಆಯ್ತಪ್ಪ ಅಂತ ಇಟ್ಕೊಂಡೆ. ಕೂಲ್ದ ಆಕಾರ ಆಗಿರ್ಬಿಡ ನಾನು ಕೂಲ್ದ. ಆ ಪರ ಗಾಳಿ ಮೊದಲ ಕೂಲ್ದ ಬಗ್ಗದಿಲ್ಲ ಅಂತ ಕೂಲ್ದ ಒಟ್ಟಾಗಿ ಇಟ್ಕೊಂಡ್ರಲ್ಲ ಅವ್ನು ಕೂಲ್ದ ಅಂತ ಕೂಲ್ದ. ಗಾಳಿ ನೋಡ್ರ ಬರೀ ಗಾಳಿ ಐತಿ. ಗಾಳಿ ಇರೋದೊಂದು ದಾರಿ, ಕೆಲವೊಂದು ದಾರಿ ಬರ್ತಾವಪ್ಪ. ಅಕ್ಕಣ ಸ್ಟೆಪ್ ಹಾಕ್ಯದ ಹೋಗ್ಬೇಕು, ಹಂಗೈತಿ ದಾರಿ. ಎಲ್ಲರೂ ಹೆಲ್ಮೆಟ್ ತಲೆ ಹಾಕ್ಯಂಡು ಹೋದ್ರೆ ನಾವು ಸೀಟಿ ಹಾಕಿ ಹೊಂಟಿವಿ ಹೆಲ್ಮೆಟ್. ನಾವು ಟೆಕ್ನಾಲಜಿ ಅನ್ನಿಸ್ತಾ, ಏನು ಟೆಕ್ನಾಲಜಿ ಅವನು ಬರೀ ಕುಣಿಯೋದಾಗೈತಪ್ಪ ಅವನು. ಆಗ ಬರೀ ಗಲ್ಕಿ ಕುಣಿಯೋದಾಗೈತಿ. ನಾನು ನೋಡ್ರೆ ಮಾತಿಗೆ ಬರೀ ಕುಲ್ದತ್ತಿರೋದಕ್ಕೆ ಆತ ಅಂದ್ಬಿಟ್ಟು ಎಂಥ ಕುಲ್ದಾಗಿರ್ತಿಲ್ಲ ಹೆಂಗೆ ನಾನು ಇಲ್ಲಿ ಹೋಗ್ರಿ. ಅವು ಗಾಳಿ ಕೂಲ್ ನಿದ್ರವಲ್ಲ, ಬರೀ ಉಚ್ಕೋಚದ ಆಗತ್ಬಿಟ್ಟವ, ನಾಟಿಗೆ ನಿಂತ್ಬಿಟ್ಟವ ಅಂತ ನಾನು ದಾರಿ ಆಗೈತಿ. ಕಣಕಂತ ಕುಣ್ಕಂತ ಹೋಗ್ಬೇಕು ಹಂಗೆ ಅನ್ಸುತ್ತೆ. ಆದ್ರೆ ಬರೋ ಮುಂದೆ ನಾ ಇಬ್ಬರ ಬಂದ್ವಿ. ಈಗ ಹೊಂಟಾಗ ಒಟ್ಟ 8 ಜನ ಇದ್ವಿ. ಒಂದು 4 ಜನ ಮುಂದಕ್ಕೆ ಹೋಯ್ದ್ರೆ, ಒಂದಿಬ್ರು ಈಗ ಮಗಳು ಹೊಂಟಿವಿ. ಕಷ್ಟ ಸುಖ ಮಾತಾಡ್ಕೊಂತ ಹೊಂಟಿವಿ. ಹೋಗೋ ಮುಂದೆ ಊಟ್ರು ಹೋಯ್ದ್ರು. ಆದ್ರೆ ಅವರೆಲ್ಲರೂ ಅಂದ್ರೆ ಹಿಂಗಪ್ಪ ದಾರ್ಯಾಗ ಯಾವ ದೇವಸ್ಥಾನ ಬರ್ತಾವೆ, ಈ ದಾರಿಗೆ ಹೋಗ್ಬರ್ರಿ, ಅಲ್ಲಿ ಏನೋ ಇದು ಅಂತ ಅಂದವ್ರು. ನಾವು ಬಂದ್ವಿ. ಇಲ್ಲಿ ಬಂದ ಆಂಜನೇಯ ದೇವಸ್ಥಾನ ಇತ್ತು, ಮೊದಲು ಗಟ್ಟಿ ಆಂಜನೇಯ ಅಂತಂತಾರೆ ಇದಕ್ಕೆ. ಬಂದ್ವಿ, ಪವರ್ಫುಲ್ ದೇವಸ್ಥಾನ ಅಂತ ಬಂದಿಂದ ಎಲ್ಲ ನೋಡಿದ್ವಿ. ಕಾಲು ಕೈ ತೊಗೊಂಡಿದ್ವಿ, ತೊಳ್ಕೊಂಡು ದರ್ಶನ ಮಾಡೋಣ ಅಂತೇಳಿ ರೆಡಿ ಆದ್ವಿ. ಜನನೂ ಫುಲ್ ಬೈದ್ರು. ದೇವಸ್ಥಾನ ಚೆನ್ನಾಗಿತ್ತು. ಆದರೆ ಇಲ್ಲಿ ದೇವಸ್ಥಾನ ಆ ಕೇರಿ ತುಂಬಿದಾಗ ದೇವಸ್ಥಾನ ಗೋಪುರ ತುಂಬಕ್ಕೆ ಬಂದಿರ್ತದೆ, ಮುಳುಗಕ್ಕೆ ಬಂದಿರ್ತಂತ ಅಂತ ಇದೆ. ಅದನ್ನ ಕೇಳಿ ನನಗೆ ಗಾಬರ ಆಗ್ಬಿಟ್ಟೆ. ಅಲ್ಲ, ಒಂದು ಗೋಪುರದ ಮುಳುಗ ರೇಂಜಿಗೆ ಬಂದಿರ್ತಂದ್ರೆ ಅದೆಂಥ ನೀರು ಬಂದಿರ್ತದೆ ಲೆಕ್ಕ ಹಾಕ್ರಿ. ಆ ಗೋಪುರದ ಮುಳುಗಕ್ಕೆ ನೋಡಿ ಅಷ್ಟು ನೀರು ಬರ್ತಾವಂತ. ಅಷ್ಟು ನೀರು ಹೆಂಗೆ ಬಿಡ್ದಂತ ಇಮೇಜಿಂಗ್ ಮಾಡ್ಕೊಳ್ಳೋದು ಸಾಧ್ಯ ಬಿಡ, ಆ ಪರ ನೀರು ಬರ್ತವೆ. ಎಲ್ಲ ದರ್ಶನ ಮಾಡ್ಕೊಂಡು ಹೊಂಟ್ವಿ. ದರ್ಶನ ಮಾಡ್ತೀವಿ, ಅಲ್ಲಿ ನೋಡ್ರಿ ಗಿಲ್ಲಿ ಪುಟ ಹಾಕಿಬಿಟ್ಟಿದ್ರು. ನೋಡಿ ಮಾಡೋನು ಬೈಕು ಇವನಂದ್ರೆ ಸಾಯ್ತವೆ. ನೋಡ್ತಾ ಎಲ್ಲೋ ಹೋಯ್ತಾವನೆ, ಏನಾಯ್ತದೋ ನಾವು ನೋಡವ. ಗಿಲ್ಲಿ ಫ್ಯಾನ್ ಜೋಗ್ ಮಂದಿ ಚಹಾ ಕುಡಿಯಾಕಂತ ನಿಂತ್ವಿ. ಚಹಾ ಕುಡಿದಿಂದ ಮಸ್ತ ಬರೇ ಹುಡ್ರು ಬರೇ ನಕಲಿ ಮಾಡ್ದು ಬರೀ ನಗದಪ್ಪ ಅದಾಗೈತಿ. ಮಸ್ತ ನಗದ. ಆಗ ಇಲ್ಲಿ ಯಾರು ಹೋಗೋ ಮುಂದೆ ಒಂದು ಸ್ವಲ್ಪ ಗಾಳಿ ಕಮ್ಮಿ ಐತೆ, ಇಲ್ಲ ಬರೀ ಗಾಳಿ ಮಸ್ತ ಗಾಳಿ ಕೂಲ್ದ ಆಕಾರ ಆಗ್ಯಾರಲ್ಲ ಆ ಬರೀ ಗಾಳಿ ಐತಿ. ಅಂತ ಇವತ್ತು ಎಲ್ಲ ಮದುವೆ ಮುಗಿಸ್ಕೊಂಡ್ವಿ, ಎಲ್ಲ ಮುಗಿಸ್ಕೊಂಡ್ವಿ. ಆದ್ರೆ ಈ ಎಲ್ಲ ಮುಗೀತು. ಆದ್ರೆ ನಮ್ಮ ಕೂದ ಹಿಂಗೆ ಮಾಡ್ಕೊಳೋದು ಮಾತ್ರ ಮುಗಿಲಿಲ್ಲ. ಬರೀ ಕೂದ ತಿದ್ದದ. ಇದು ಆರಾಮ್ ಹೆಲ್ಮೆಟ್ ಹಾಕ್ಕೊಂಬಿಟ್ಟಾನೆ. ನಮ್ಗೆ ಹೆಲ್ಮೆಟ್ ಇಲ್ಲ, ಏನಿಲ್ಲ. ಮುಂಜಾನೆ ಒಂದು ತಕ್ಕ ಮಟ್ಟಿ ಚಲೋ ಎದ್ದು ಕೂಲ್ದವು. ಸಾಯಂಕಾಲ ಗಾಡಿ ಬಂದು ಎಲ್ಲ ಹದಗೆಟ್ಟು ಹೋಗ್ಬೇಕು, ಆ ಸರಿ ಗಾಳಿ ಐತಿ. ನೋಡಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ.
ನೆಕ್ಸ್ಟ್ ವಿಡಿಯೋ ಮಾಡೋಕೆ ನಮಗೂ ಇಂಟ್ರೆಸ್ಟ್ ಬರ್ತೈತಿ. ಓಕೆ ಬಾಯ್, ಗುಡ್ ನೈಟ್ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿರಿ.